ಶ್ವೇತಾ ಅರ್ಜುನ್ ತೋಳು ಸೇರ್ತಾಳೆ. ಆನಂತರ ಅಲ್ಲಿಂದ ಎಲ್ಲರೂ ಅವರನ್ನು ಗಮನಿಸ್ತಿದ್ದರು. ಅರ್ಜುನ್ ಶ್ವೇತಾ ಕರ್ಕೊಂಡು ಸ್ಟೇಜಿಂದ ಹೊರಗಡೆ ಹೋಗ್ತಾನೆ. ಶ್ವೇತಾ, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಮೊದಲು ಹೇಳಿ. ಮೊದಲು ಎಲ್ಲಿಗೆ ಅಂದರೆ ನಾವು ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು. ಅಲ್ಲಿಂದ ಅವಳನ್ನು ಕರ್ಕೊಂಡು ಹೊರಡ್ತಾನೆ ಅರ್ಜುನ್. ಆನಂತರ ಅಲ್ಲಿಂದ ಇಬ್ಬರು ಸಹ ಹೊರಟು ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಅರ್ಜುನ್ ಮತ್ತು ಶ್ವೇತಾ ಮದುವೆ ಆಗ್ತಾರೆ. ಶ್ವೇತನ ಅತ್ತೆ ಮನೆಗೆ ಮೊದಲನೇ ದಿನ ಬಾಗಿಲು ಬಳಿ ಹೋಗಿ ನಿಂತಾಗ ಅವಿನಾಶ್ ಹಾಗೂ ಅವರ ಅಜ್ಜಿ ಇಬ್ಬರು ಕೂಡ ಜೊತೆಯಲ್ಲೇ ನಿಂತ್ಕೊಂಡು ಅರ್ಜುನ್ನ ಮತ್ತು ಶ್ವೇತನ ನೋಡ್ತಾ ನಿಂತಿರ್ತಾರೆ. ಆಗ ಅವ್ರ ಅಜ್ಜಿ ಹೇಳ್ತಾರೆ, ಇದೇನಿದು, ನನ್ನ ಕಣ್ಣೇ ನಂಬೋಕ್ಕಾಗ್ತಿಲ್ಲ. ನನ್ನ ಮೊಮ್ಮಗನ ಲೈಫು ಇಷ್ಟು ಬೇಗ ಚೇಂಜ್ ಆಯಿತಾ? ಶ್ವೇತಾ ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಇವತ್ತಿನಿಂದ ಅರ್ಜುನ್ ಚಿಕ್ಕಮ್ಮ ಲೈಫಿಗೆ ಬ್ಯಾಡ್ ಲಕ್ ಸ್ಟಾರ್ಟ್ ಆಯಿತು ಅಂತ ಅವಳ ಮನೆ ಒಳಗೆ ಸೇರಿದ್ಲು. ಒಳ್ಳೆಯದೇ ಆಯಿತು ಅಂತ ಹೇಳಿ ಅವ್ರ ಚಿಕ್ಕಮ್ಮ ಆನಂತರ ಕೆಳಗಿಳಿದು ಬರ್ತಾರೆ. ಅವ್ರ ಜೊತೆಗೆ ಅವ್ರ ಅತ್ತೆ ಕೂಡ ಇದ್ದರು. ಅವರಿಬ್ಬರು ಶಾಕ್ ಆಗಿ ಅಲ್ಲೇ ನಿಲ್ತಾರೆ. ಅವರಿಬ್ಬರು ಜೊತೇಲಿರೋದನ್ನ ನೋಡ್ದ ಅವ್ರ ಅತ್ತೆ, ಏನಿದು ಅರ್ಜುನ್, ಏನು ಕತೆ ನಿಂದು, ಏನಾಗಿದೆ, ಇಲ್ಲಿ ಏನು ನಡೀತಿದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಚಿಕ್ಕಮ್ಮ ಮತ್ತು ಅವ್ರ ಅತ್ತೆ ಒಬ್ರಿಗೊಬ್ರು ಮುಖನ ನೋಡ್ಕೊತಾರೆ. ಆವಾಗ ಅವ್ರ ಅಜ್ಜಿ, ಏನೂ ಇಲ್ಲ ಕತೆ, ಶ್ವೇತಾ ಮತ್ತು ಅರ್ಜುನ್ ಮದುವೆ ಆಗಿದ್ದಾರೆ, ಇದೇ ಇವತ್ತಿನ ಗುಡ್ ಲಕ್ ಮ್ಯಾಟ್ರ್ ಅಂತ ಕಾಮಿಡಿ ಅವಿನಾಶ್ ಅವರು ಸನ್ನೆ ಮಾಡ್ತಾರೆ. ಅಮ್ಮ ಸುಮ್ಮನೆ ಇರು, ಏನು ಗೊತ್ತಿಲ್ದಿರೋ ರೀತಿ ಸುಮ್ಮನೆ ನಿಂತ್ಕೊ ಅಮ್ಮ, ಇಲ್ದಿದ್ರೆ ಅವಳಿಗೆ ಅನುಮಾನ ಬರುತ್ತೆ ಅಂತ ಅವ್ರ ಅಮ್ಮಂಗೆ ಸನ್ನೆ ಮಾಡಿದಾಗ, ಏನೋ ಅರ್ಜುನ್, ನಿಮ್ಮ ಅಮ್ಮಂಗೆ ಒಂದು ಮಾತು ಹೇಳಿಲ್ಲ ನೀನು, ಹಾಗೆ ಮದುವೆ ಆಗಿ ಬಂದಿದ್ಯಾ, ಏನಾಗಿದೆ ನಿನಗೆ, ಕೇಳಬೇಕು ಅಂತ ಅನಿಸ್ಲಿಲ್ವಾ ಅಂತ ಅವ್ರ ಅಜ್ಜಿ ಪ್ರಶ್ನೆ ಮಾಡಿದಾಗ ಅವರಮ್ಮ ಏನೂ ಸಹ ಮಾತಾಡೋಕ್ಕಾಗ್ದೇ, ಸರಿ ಆಗಿದ್ದೆಲ್ಲ ಆಗಿದೆ ಮಗನೇ, ಇವಾಗ ನೀನು ಇವಳ ಮದುವೆ ಆಗಿ ಬಂದಿದ್ಯಾ ಅಂದರೆ ನಿನ್ಗೆ ಇಷ್ಟಪಟ್ಟಿದ್ಯಾ ಅಂತ ಅರ್ಥ ಆಯಿತು, ಸರಿ ಆರತಿ ತಗೊಬನ್ನಿ ಅಂಥೇಳಿ ಆರತಿ ಮಾಡಿ ಅವಳನ್ನು ಮನೆಗೆ ತುಂಬಿಸ್ಕೊಳ್ತಾಳೆ ಒಳಗೆ. ಆನಂತರ ಎಲ್ಲರೂ ತಮ್ಮ ರೂಮಿಗೆ ಹೋಗ್ತಾರೆ. ಅಲ್ಲಿಂದ ಅರ್ಜುನ್, ನಡಿ ಫ್ರೆಶ್ ಆಗಿ ಬರೋಣ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಡ್ತಾನೆ. ಶ್ವೇತಂಗೆ ನಗು ಬರುತ್ತೆ. ಅವಳು ಕೂಡ ಮುಗುಳು ನಗುತ್ತಾ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಕೆಳಗೆ ಡೈನಿಂಗ್ ಟೇಬಲ್ ಬಳಿ ಬರ್ತಾಳೆ. ಚೇಂಜ್ ಮಾಡಿ ಬಂದಾಗ ಅರ್ಜುನ್ ಮುಖ ಗಂಟು ಹಾಕ್ಕೊಂಡು ಕೋಪದಲ್ಲಿ ನಿಂತಿದ್ದ. ಹಾಗಾಗಿ ಅವನನ್ನು ಕಂಡ್ರೂ ಯಾವುದೇ ಹೆಣ್ಮಕ್ಳಿಗಾದರೂ ಭಯನೇ ಆಗ್ತಿತ್ತು. ಪಕ್ಕದಲ್ಲಿ ಹೋಗ್ತಾ ಇದ್ರು ಕೂಡ ಭಯ ಪಡ್ತಿದ್ದ ಹೆಣ್ಮಕ್ಳು. ಅಂಥದ್ರಲ್ಲಿ ಅವನ ಜೊತೆ ಬಂದು ರೂಮಲ್ಲಿ ನಾನು ಈ ಮನೆಯಲ್ಲಿ ಹೇಗಪ್ಪ ಇರಲಿ ಅಂತ ಭಗವಂತ ನೀನೇ ಕಾಪಾಡಬೇಕು ಅಂತ ಹೇಳಿ ಬೇಡ್ಕೊಂಡ ತಾನು ಅವನಿಗೆ ಊಟ ಬಡಿಸ್ಲಿಕ್ಕೆ ಡೈನಿಂಗ್ ಟೇಬಲ್ ಬಳಿ ಹೋಗ್ತಾಳೆ ಶ್ವೇತಾ. ಈ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಥೆಗಳನ್ನ ಓದಬೇಕು ಅಂತಿದ್ರೆ ಪ್ರತಿಲಿಪಿಯಲ್ಲಿ ಹೋಗಿ ನನ್ನನ್ನು ಹಿಂಬಾಲಿಸಿ. ಥ್ಯಾಂಕ್ ಯು.